ಶೇಪ್ಸ್ ಅರೌಂಡ್ ಅಸ್, 3 ಆಯಾಮದ ಆಕೃತಿಗಳು. ಮೊದಲಿಗೆ ಕ್ಯೂಬನ್ನು ನೋಡಿ, ಇದು ಕ್ಯೂಬ್. ಕ್ಯೂಬ್ನಲ್ಲಿ ಒಟ್ಟು 6 ಮುಖಗಳಿರ್ತವೆ. ಇಲ್ಲಿ ನೋಡ್ರಿ, ಇದು 1 2 3 4, ಈ ಕಡೆ 1 5, ನೆಕ್ಸ್ಟ್ ಅದರ ವಿರುದ್ಧ 6 ಮುಖಗಳು. ಅಂಚನ್ನು ನೋಡೋದಾದ್ರೆ ಇವು ಅಂಚುಗಳು, ಇವು ಅಂಚು, ಎಡ್ಜಸ್ ಅಂತ ಹೇಳ್ತಾರೆ. ಎಡ್ಜಸ್ 12 ಇರ್ತವೆ, ಅಂಚುಗಳು 12, ಮೂಲೆಗಳು 8 ಇರ್ತವೆ. ಮೂಲೆ ವರ್ಟೈಸಸ್ ಅಥವಾ ಕಾರ್ನರ್ಸ್ ಅಂತ ಹೇಳ್ತಾರೆ. ಇವು ಕಾರ್ನರ್ಸ್, ಇಲ್ಲಿ 4, ಈ ಕಡೆಗೆ 4, ಇವು ಇಲ್ಲಿ 4, ಇಲ್ಲಿ 4, ಒಟ್ಟು 8 ಕಾರ್ನರ್ಸ್ ಆರ್ ವರ್ಟೈಸಸ್, ಶೃಂಗಗಳು ಅಂತ ಹೇಳ್ತಾರೆ, ಇರ್ತವೆ. ಇದು ಕ್ಯೂಬಾಯ್ಡ್, ಆಯತಘನ. ಆಯತಘನ ನೋಡ್ರಿ, ಈ ಥರ ಇರುತ್ತೆ ಆಯತಘನ. ಇದಕ್ಕೆ 6 ಮುಖಗಳಿರ್ತವೆ. there are 6 spaces. Twelve edges, ಅಂಚುಗಳು. ಅಂಚುಗಳು 12 ಇರ್ತವೆ. ಶೃಂಗಗಳು, ಶೃಂಗಗಳು ವರ್ಟೈಸಸ್ 8 ಇರುತ್ತೆ ಇದರಲ್ಲೇನು. ಇದು ಸಿಲಿಂಡರ್ ಆಕೃತಿ ನೋಡ್ರಿ, ಸಿಲಿಂಡರ್, ಸಿಲಿಂಡರ್ ಆಕೃತಿ. ಇದಕ್ಕೆ ಸ್ತಂಭಾಕೃತಿ ಅಂತ ಕನ್ನಡದಾಗ ಹೇಳ್ತಾರೆ. ಇದು ನೋಡ್ರಿ, ಸ್ಕ್ವೇರ್ ಪ್ರಿಸಮ್. ಚೆನ್ನಾಗಿ ನೋಡ್ಕೊಂಬಿಡ್ರಿ, ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ಪ್ರಿಸಮ್ ಅಂತ ಹೇಳ್ತಾರೆ ಇದಕ್ಕೆ. ಸ್ಕ್ವೇರ್ ಪ್ರಿಸಮ್ ಕೆಳಗಿಟ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಸ್ಕ್ವೇರ್ ಪ್ರಿಸಮ್ ನೋಡ್ರಿ, ಸ್ಕ್ವೇರ್. ಇಲ್ಲಿ ಎಲ್ಲ ಮುಖಗಳು ಒಂದೇ ಅಳತೆಯನ್ನು ಹೊಂದ್ಯವು. ಸ್ಕ್ವೇರ್, ಇದು ಸ್ಕ್ವೇರ್ ಪ್ರಿಸಮ್. ಈ ಕಡೆ ಟ್ರಯಾಂಗಲ್ ಐತಿ, ಇಲ್ಲಿ ನೋಡ್ರಿ, ಸ್ಕ್ವೇರ್ ಪ್ರಿಸಮ್. ನೆಕ್ಸ್ಟ್ ಇದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ನೋಡ್ರಿ, ಚೆನ್ನಾಗಿದೆಯಾ? ಇಲ್ಲಿ ನೋಡ್ರಿ, ಇದು ಸ್ಕ್ವೇರ್ ಪಿರಮಿಡ್. ಸ್ಕ್ವೇರ್ ಐತಿ, ನೋಡ್ರಿ. ವರ್ಗಪಾದ ಗೋಪುರ, ಈ ಆಕೃತಿಯನ್ನು ನೋಡಿರಲ್ಲ, ಏನಿದು? ಸಿಲಿಂಡರ್. ಸಿಲಿಂಡರ್. ಇದು ಟ್ರಯಾಂಗ್ಯುಲರ್ ಪಿರಮಿಡ್ ನೋಡ್ರಿ, ಟ್ರಯಾಂಗ್ಯುಲರ್ ಪಿರಮಿಡ್. ಇದು ರೆಕ್ಟ್ಯಾಂಗ್ಯುಲರ್ ಪಿರಮಿಡ್.
ಇದನ್ನಾಗಲೇ ತೋರಿಸೈತಿ. ಬೇರೆ ಇದ್ರೊಳಗೆ ಕ್ಯೂಬ್ ಘನ ಎಷ್ಟು ಮುಖಗಳನ್ನು ಹೊಂದಿತ್ತು, ಎಷ್ಟು ಶೃಂಗಗಳನ್ನು ಹೊಂದಿತ್ತು, ಎಷ್ಟು ಅಂಚುಗಳನ್ನು ಹೊಂದಿತ್ತು, ಕಮೆಂಟ್ ಮಾಡಿ ನೋಡೋಣ. ಕ್ಯೂಬ್, ಕ್ಯೂಬಾಯ್ಡ್, ಕ್ಯೂಬ್ ಮುಗೀತು, ಕ್ಯೂಬಾಯ್ಡ್ ಇದು. ಇದು ಗೊತ್ತು, ಇದರಲ್ಲಿ ಇಂಥದ್ರಲ್ಲಿ ಆಟ ಆಡಿರ್ತೀರಿ ನೀವು, ಇಂಥದ್ರಲ್ಲಿ ಆಟನೂ ಆಡಿಸಿರ್ತೀರಿ. ಮಕ್ಕಳು ಶಿಕ್ಷಕರು ಮಕ್ಕಳಿಗೆ, ಪೇರೆಂಟ್ಸು ಆಡಿಸಿರ್ತೀರಿ. ಸ್ಪೇರ್ ಅಂತ ಇದಕ್ಕೆ, ಸ್ಪೇರ್ ಗೋಳ. ಎಲ್ಲ ಆಕೃತಿಯನ್ನು ಒಂದು ಸರಿ ನೋಡ್ಕೊಂಬಿಡ್ರಿ, ತೋರಿಸಿನಲ್ಲ. ಈಗ ಬೋರ್ಡ್ ಮೇಲೆ ನೋಡೋಣ.